ಆರವ್ ಎಂಬ ಕುತೂಹಲಕಾರಿ ಸ್ವಯಂಕಲಿತ ಆವಿಷ್ಕಾರಕ ಸಣ್ಣ ಶೆಡ್ನಲ್ಲಿ ಕೆಲಸ ಮಾಡುತ್ತಿದ್ದ. ಪುಸ್ತಕಗಳು, ಪರೀಕ್ಷಾ ಕೊಳವೆಗಳು ಮತ್ತು ಸರಳ ಸಾಧನಗಳಿಂದ ಸುತ್ತುವರೆದಿರುವ ಪ್ರಯೋಗಾಲಯವಾಗಿ ಮಾರ್ಪಟ್ಟ ಕಣ್ಣುಗಳು, ಕಲ್ಪನೆ ಮತ್ತು ದೃಢನಿಶ್ಚಯ. ಒಂದು ಸಣ್ಣ ಗಾಜಿನ ಜಾಡಿಯಲ್ಲಿ ಹೊಳೆಯುವ ಬಿಳಿ ಕ್ರೀಮ್ ನಿಗೂಢ ಬೆಳಕಿನಿಂದ ಮಿನುಗುತ್ತಿದೆ, ಗುಪ್ತ ಆನುವಂಶಿಕ ಶಕ್ತಿಯನ್ನು ಸಂಕೇತಿಸುತ್ತದೆ. ಪ್ರಯೋಗಗಳ ಸಮಯದಲ್ಲಿ ಆರವ್ ಆಕಸ್ಮಿಕವಾಗಿ ಸೃಷ್ಟಿಸಿದ. ಆರವ್ ತನ್ನ ಕೈಗೆ ಕ್ರೀಮ್ ಹಚ್ಚಿಕೊಳ್ಳುತ್ತಾ ಇದ್ದಕ್ಕಿದ್ದಂತೆ ತನ್ನ ದೇಹದಾದ್ಯಂತ ಶಕ್ತಿಯ ಉಲ್ಬಣವನ್ನು ಅನುಭವಿಸುತ್ತಾನೆ. ಭಾರವಾದ ಪೆಟ್ಟಿಗೆಯನ್ನು ಸುಲಭವಾಗಿ ಎತ್ತುತ್ತಾನೆ. ಗುಪ್ತ ಮಾನವ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಿದಂತೆ ಅವನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗಿವೆ. ಕ್ರೀಮ್ ಬಳಸಿದ ನಂತರ ಬುದ್ಧಿವಂತಿಕೆ ಮತ್ತು ಶಕ್ತಿಯಿಂದ ಹೊಳೆಯುತ್ತಿರುವ ಯುವ ಸ್ನೇಹಿತರ ಗುಂಪು, ಉತ್ಸಾಹಭರಿತ ಗ್ಯಾರೇಜ್ ಸೆಟ್ಟಿಂಗ್ನಲ್ಲಿ ಹಾರುವ ಬೈಸಿಕಲ್ಗಳು, ರೋಬೋಟಿಕ್ ಸಾಕುಪ್ರಾಣಿಗಳು ಮತ್ತು ಸೌರಶಕ್ತಿ ಚಾಲಿತ ಶೂಗಳಂತಹ ಭವಿಷ್ಯದ ಆವಿಷ್ಕಾರಗಳನ್ನು ನಿರ್ಮಿಸುತ್ತದೆ. ದುರಾಸೆ ಮತ್ತು ಶಕ್ತಿಯನ್ನು ಸಂಕೇತಿಸುವ ಕ್ರೀಮ್ ಅನ್ನು ಕದಿಯಲು ಸಂಚು ರೂಪಿಸುತ್ತಿರುವ ವಿಜ್ಞಾನಿಗಳು, ಉದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ಡಾರ್ಕ್ ಸಿಲುಯೆಟ್ಗಳು ಆರವ್ನ ಮುಗ್ಧತೆಗೆ ವಿರುದ್ಧವಾಗಿವೆ. ಆರವ್ ಪ್ರಕಾಶಮಾನವಾದ ಬೆಳಕಿನ ಮುಂದೆ ನಿಂತು ಕ್ರೀಮ್ನ ಜಾಡಿಯನ್ನು ಹಿಡಿದು ಆಳವಾಗಿ ಯೋಚಿಸುತ್ತಾ ಸಂಪತ್ತು, ಖ್ಯಾತಿ ಮತ್ತು ಮಾನವೀಯತೆಯನ್ನು ರಕ್ಷಿಸುವ ಜವಾಬ್ದಾರಿಯ ನಡುವೆ ಹರಿದು ಹೋಗುತ್ತಾನೆ. ಕ್ರೀಮ್ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ದುರಾಸೆಯ ಕೈಗಳಿಂದ ಮುಟ್ಟಿದಾಗ ಸಾಮಾನ್ಯ ಲೋಷನ್ ಆಗಿ ರೂಪಾಂತರಗೊಳ್ಳುತ್ತದೆ, ಆದರೆ ಅವರಿಗೆ ಅಧಿಕಾರ ನೀಡುತ್ತದೆ. ಶುದ್ಧ ಉದ್ದೇಶಗಳೊಂದಿಗೆ. ಆರವ್ ಹೆಮ್ಮೆಯಿಂದ ನಗುತ್ತಾ ಭರವಸೆಯನ್ನು ರಕ್ಷಿಸಿದ್ದಕ್ಕಾಗಿ ನೆನಪಿನಲ್ಲಿ ಉಳಿಯುವ ದಂತಕಥೆಯಾಗುತ್ತಾನೆ.